ಟೈಮ್ ಬೆಳಿಗ್ಗೆ 7:30 ಆಗೈತಿ. ನಾನು ಇವಾಗ ವಿಡಿಯೋ ಶುರು ಮಾಡತ್ತೀನಿ. ಆಲ್ಮೋಸ್ಟ್ ಒಂದಷ್ಟು ಬೆಳಗಿನ ಕೆಲಸಗಳನ್ನು ಮುಗಿಸ್ಕೊಂಡಾನೆ. ಅಂಗಳ ಬಟ್ಲ ಮನೆ ಕಸ ಎಲ್ಲನೂ. ಇವಾಗ ಅಡುಗೆ ಮನೆಗೆ ಬಂದು ಸ್ವಲ್ಪ ಚಹಾ ಕಾಸೇನಿ ನೋಡ್ರಿ. ಚಹಾ ರೆಡಿ ಆಗೈತಿ. ಚಹಾ ಕೊಡತ್ತೀವಿ. ನಮ್ಮ ಮನೆಯವರಿಲ್ಲ, ನಮ್ಮ ಮನೆಯವರು ಕಡ್ಲಿ ಕೇಳಕ್ಕೆ ಹೋಗ್ಯಾರ. ಕಡ್ಲಿ ಕೇಳಕ್ಕೆ ಬೆಳಗ್ಗೆ ಹೋಗ್ಬೇಕಲ್ಲ, ಬೆಳಗ್ಗೆ 4 ಗಂಟೆಗೇನೋ ಹೋಗ್ಯಾರ. ನಾವು ಹೋಗಿಲ್ಲ, ನಾವು ಹೋಗ್ಬೇಕಿನ್ನ ನೋಡ್ತೇನೆ ನಮ್ಮ ಹೊಲಕ್ಕೆ. ಅಂದ್ರೆ ಅವ್ವಾರ ಹೊಲ ಅಪ್ಪಾರ ಹೊಲನ ಕಡ್ಲಿ ಕೇಳಾಕತ್ತಾರ. ಹೀಗಾಗಿ ಅವರು ಅಪ್ಪಾರ ಹೊಲಕ್ಕೆ ಹೋಗ್ಯಾರ ಕಡ್ಲಿ ಕೇಳಕ್ಕೆ. ನಾ ಹೋಗಂಗಿಲ್ಲ, ಮನ್ಯಾಗ ಕೆಲಸ ಇರ್ತೈತಲ್ಲ. ನಮ್ಮ ಹೊಲಕ್ಕೆ ಹೋಗುವಾಗ ಹೋಗ್ತೇನೆ. ಅದಕ್ಕೆ ಅವ್ರು ಹೋಗ್ಯಾರ. ನಾನು ಅಡುಗೆ ಶುರು ಮಾಡ್ಕೊಂಡೆ ನೋಡ್ರಿ. ಇವಾಗ ಕುಕ್ಕರ್ ಇಟ್ಟಾನೆ ಬೇಳೆ ಕುದ್ಸಕ್ಕಂತ ಹೇಳಿ. ಸ್ವಲ್ಪ ಇದನ್ನು ನುಗ್ಗಿಕಾಯಿ ಹಾಕಿ ಸಾರು ಮಾಡಿದ್ರಾತಂತ ಹೇಳಿ ಅಂದ್ಕೊಂಡು ನುಗ್ಗಿಕಾಯಿ ಸಾರು ಮಾಡ್ಬೇಕು ಇವತ್ತು. ನುಗ್ಗಿಕಾಯಿ ಸಾರು, ಆಮೇಲೆ ಚೌಳಿಕಾಯಿ ಪಲ್ಯ, ಆಮೇಲೆ ಏನು ಪಚಡಿ, ಸೌತೆಕಾಯಿ, ಆಮೇಲೆ ಮೂಲಂಗಿ, ಉಳ್ಳಾಗಡ್ಡಿ ಹಾಕಿ ಪಚಡಿ ಮಾಡ್ತಾನೆ. ತಪ್ಪಲ ಪಲ್ಯ ಐತಿ. ಏನಪ್ಪ ಅಂದ್ರೆ ಅದೇನದು ಮೆಂತ್ಯ ಪಲ್ಯ ಐತಿ. ಅದಾಗಿಂದ ಸ್ವಲ್ಪ ಈ ಮೂಲಂಗಿ ತಪ್ಪಲ ಐತಿ. ಇದನ್ನೆಲ್ಲ ಹಾಕಿ ಪಚಡಿ ಮಾಡ್ತಾನೆ. 2 ಥರದ ಪಲ್ಯ, 1 ಥರದ ಪಚಡಿ, ರೊಟ್ಟಿ. ಇವತ್ತಿನ ಸ್ಪೆಷಲ್ ನೋಡಿರಿ. ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣಂತ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಫಸ್ಟ್ ಸ್ವಲ್ಪ ಚಹಾ ಕುಡಿದ್ಬಿಡ್ತಾನೆ. ಮಾತಾಡ್ಕೊತ ಚಹಾ ಆರು ಹೋಗ್ಬಿಡ್ತದ. ನಾ ಚಹಾ ಕುಡಿದ್ರೆ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ. ಪ್ರೀತು ಜಳಕಕ್ಕೆ ಹೋದ ನೋಡ್ರಿ. ಪ್ರೀತು ಜಳಕ ಇವತ್ತು ನವೀನು ಚಹಾ ಕುಡತ್ತಾನ. ಪ್ರೀತು ಜಳಕಕ್ಕೆ ಹೋದ. ನಂದು ಅಡಿಗೆ ಇನ್ನೂ ಏನೂ ಇಲ್ಲ. ಚಾನೂ ಕುಡ್ದಿಲ್ಲ ಇನ್ನೂ. ಚಹಾ ಕುಡ್ದು ಆಮೇಲೆ ಅಡುಗೆ ಶುರು ಮಾಡ್ಕೊತಾನೆ. ಅಂದ್ರೆ ಬ್ಯಾಗ್ ಕುದೈತಿ, ಅದು ಸೀಟಿ ಬಿಡ್ಬೇಕಲ್ಲ. ಇನ್ನು ಸೀಟಿ ಬಿಡ್ಬಿಟ್ಟು ಅಂದ್ರೆ ನಾನು ಚಹಾ ಹಾಕತ್ತಿ ಅಷ್ಟೊಳಗೆ. ಆಮೇಲೆ ಚೌಳಿಕಾಯಿ ಸೋಸಿದ್ವು ಅದಾವು. ಆಮೇಲೆ ಶುರು ಮಾಡ್ಕೊತಾರೆ ಒಂದೊಂದು. ಫ್ರೆಂಡ್ಸ್, ಇದು ಖಾಲಿ ಆಗಿತ್ತು ನಮ್ಮ ಮನ್ಯಾಗ. ಅಂದ್ರೆ ಹಸಿಮೆಣ್ಸಿನ್ಕಾಯಿ ಖಾರ ರೆಡಿ ಮಾಡಕ್ಕಂಥೇಳಿ ಹಾಕಿಟ್ಕೊಳ ನೋಡ್ರಿ. ಅಂದ್ರೆ ಹಸಿ ಖಾರ ಹೆಂಗೆ ಮಾಡ್ತೀರಿ ತೋರಿಸ್ರಿ ಅಂತಿರ್ತಿರಲ್ಲ, ಅದಕ್ಕೆ ತೋರ್ಸಕತ್ತಾನೆ. ಇವು ಹಾಕ್ಕೊಂಡಂಥವು ಮೊದ್ಲೇಕ ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ಸ್ವಲ್ಪ ಉಪ್ಪು, 2 ಗಡ್ಡೆ ಬೆಳ್ಳುಳ್ಳಿ, 1-2 ಜೀರಿಗೆ, ಆಮೇಲೆ ಕರಿಬೇವು, ಕೊತ್ತಂಬರಿ. ಇದನ್ನೆಲ್ಲ ಕೂಡಿಸಿ ಈಗ ಮಿಕ್ಸಿಗೆ ಹಾಕ್ಕೊಂಬರ್ತಾನೆ ನಾನು. ಇದನ್ನು ಸಣ್ಣಗೆ ನುಣ್ಣಗೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ಖಾರ ಮಾಡ್ಕೋಬೇಕು. ಈ ರೀತಿ ಖಾರ ರೆಡಿ ಆಯ್ತು ನೋಡ್ರಿ. ಈಗಿದು ಹಸಿ ಖಾರ. ಇದಾಗಿಂದ ನಾನಿಲ್ಲೇ ನುಗ್ಗಿಕಾಯಿ ಸಾರು ಅಂತ ಹೇಳಿದ್ನಲ್ಲ, ಅದಕ್ಕೆ ರೆಡಿ ಮಾಡಿಟ್ಕೊಂಡೆ ನೋಡ್ರಿ. ಎಲ್ಲನೂ ನುಗ್ಗಿಕಾಯಿ, ಟೊಮೆಟೊ, ಆಮೇಲೆ ಉಳ್ಳಾಗಡ್ಡಿ, ಕರಿಬೇವು, ಬೆಳ್ಳುಳ್ಳಿ ಒಂದು ಜಜ್ಜಿ ಹಾಕ್ಬೇಕು ಇದಕ್ಕಿನ್ನೂ. ಆಮೇಲೆ ಇಲ್ಲೇ ಚೌಳಿಕಾಯಿ ಪಲ್ಯಕ್ಕೆ ಉಳ್ಳಾಗಡ್ಡಿ ಹೆಚ್ಚಿಡಾನಿ. ಇಲ್ಲೇ ಚೌಳಿಕಾಯಿ ಹಾಕಿಟ್ಕೊಂಡಾನಿ. ಆಮೇಲೆ ಪಚಡಿಗೆ ಇವು ಮೂಲಂಗಿ, ಆಮ್ಯಾಗ ಸೌತೆಕಾಯಿ, ಆಮೇಲೆ ತಪ್ಪಲ ಪಲ್ಯ ಅಂದ್ರೆ ಮೂಲಂಗಿ ತಪ್ಪಲ, ಆಮೇಲೆ ಮೆಂತ್ಯ ಪಲ್ಯ ಎಲ್ಲನೂ ನೀರಾಗಿ ಹಾಕಿಟ್ಕೊಂಡಾನಿ. ಇವನ್ನ ಆಮೇಲೆ ಹೆಚ್ಚಬೇಕು. ಈಗ ಫಸ್ಟ್ ಇದೊಂದು ಚೌಳಿಕಾಯಿ ಪಲ್ಯನ ನುಗ್ಗಿಕಾಯಿ ಸಾರನ್ನ ಮಾಡಿಬಿಡ್ತಾನೆ. ಫಸ್ಟ್ ನಾನಿಲ್ಲೇ ಚೌಳಿಕಾಯಿ ಹುರಕ್ಕೆ ಹಾಕೋತಾನೆ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚುರುತ್ನಾಗ ಹುರಿತೇನೆ ನೋಡ್ರಿ. ಬಂದಿಲ್ಲ ಅಪ್ಪು? ಈ ಕಡೆ ನುಗ್ಗಿಕಾಯಿ ಸಾರು ಮಾಡ್ಕೊಂಡ್ಬಿಡ್ತಾನೆ ನೋಡ್ರಿ. ಇಷ್ಟ ಹುರಿಲಿ. ಇದಕ್ಕೆ ಎಣ್ಣೆ ಹಾಕಿದೆ. ಎಣ್ಣೆ ಸ್ವಲ್ಪ ಕಾಯಿಲಿ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ನುಗ್ಗಿಕಾಯಿ. ಇವೆಲ್ಲನೂ ಕುಡಿಸಿ ಆಮೇಲೆ ಚಲೋ ಹೊತ್ತಿನಿಂದ ಮಿಕ್ಸ್ ಮಾಡಬೇಕು.
ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಅದು ಟೊಮೆಟೊ ಆಮೇಲೆ ಉಳ್ಳಾಗಡ್ಡಿ ಮೆತ್ತಗಾಗಲಿ. ಬೆಳಗ್ಗೆ ಹಂಗೆ ಮಾಡಿದ್ರೆ ನಮಗೆ ಲೇಟಾಗಿ ಹಾಕಿ ನನಗೆ ಥಂಡಿಗೆ ನಾನು ಸ್ವಲ್ಪ ಲೇಟಾಗಿ ಹಾಕತ್ತಾವಲ್ಲ, ಹಾಗಾಗಿ ಅವ್ನು ಸ್ಕೂಲ್ಗೆ ಹೋಗೋಕ್ಕೆ ಅರ್ಜೆಂಟ್ ಅಂದ್ರೆ ಅವ ಅರ್ಜೆಂಟ್ ಹೋಗ್ಬಿಟ್ಟು ಮಾಡ್ತಾನೆ, ಹಂಗೆ ಇಲ್ಲಂತಲ್ಲ. ಅವ್ನು ಲೇಟಾಗಿ ಹೇಳೋದ್ರಿಂದ ನಾನು ಗಡಿಬಿಡಿ ಜಾಸ್ತಿ ಆಗುತ್ತೆ. ದೌಡಾಗಿ ಹೇಳ್ಬೇಕಂದ್ರೂ ಥಂಡಿಗೆ ಹಾಕೋದು. ಈಗ ಸ್ವಲ್ಪ ಎಣ್ಣೆ ಹಾಕ್ತಾರೆ ನೋಡ್ರಿ. ಹುರ್ದವು ಸೌಳಿಕಾಯಿ ಎಣ್ಣೆ ಸ್ವಲ್ಪ ಕಾಯಿಲಿ. ಸ್ವಲ್ಪ ಸಾಸಿವೆ ಜೀರಿಗೆ ಆಮ್ಯಾಗ ಉಳ್ಳಾಗಡ್ಡಿ ಕರಿಬೇವು, ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಸ್ವಲ್ಪ ಅರಿಶಿನ, ಸ್ವಲ್ಪ ಗುರಳ್ಳಿ, ಸ್ವಲ್ಪ ಬೆಲ್ಲ. ಬೆಲ್ಲ ಆಪ್ಷನಲ್, ಬೇಕಂದ್ರೆ ಹಾಕೋರಿ, ಇಲ್ಲ ಅಂದ್ರೆ ಇಲ್ಲ. ಈಗ ಸ್ವಲ್ಪ ನೀರು ಹಾಕೋಣ. ಸ್ವಲ್ಪ ಕುದೀಲಿ. ಇದು ಕುದಿಯೋಷ್ಟೊತ್ತಿಗೆ ಇದೇನಾಗುತ್ತೆ ನೋಡ್ಬಿಡೋಣ. ಟೊಮೆಟೊ ಎಲ್ಲ ಮೆತ್ತಗಾಗ್ಯಾವು. ಇವಾಗ ಸ್ವಲ್ಪ ಹಸಿ ಖಾರ ಹಾಕ್ತಾನೆ ನೋಡ್ರಿ. ಹಸಿ ಖಾರ ಆದರೂ ಹಾಕ್ಕೋಬೋದು, ಕೆಂಪು ಖಾರದ ಪುಡಿ ಆದರೂ ಹಾಕ್ಬೋದು. ನಾನು ಇವತ್ತು ಹಸಿ ಖಾರ ಹಾಕಿ ಸಾರು ಮಾಡ್ತೇನೆ. ಆಮೇಲೆ ಇಲ್ಲೇ ಬ್ಯಾಳಿನ ಬ್ಯಾಳಿ ಕುದ್ದು ರೆಡಿ ಐತೆ ನೋಡ್ರಿ. ಇದಕ್ಕೆ ಒಂದು ಅರ್ಧ ಮೂಲಂಗಿ, ಒಂದು ಅರ್ಧ ಹೀರೆಕಾಯಿ ಹಾಕಿ ಕುದಿಸಿದ್ದೆ ನಾನು. ಅರ್ಧ ಮೂಲಂಗಿ, ಅರ್ಧ ಹೀರೆಕಾಯಿ, ಆಮೇಲೆ ಒಂದೆರಡು ತೊಗರಿ ಬ್ಯಾಳಿ. ಬೇಕಂದಷ್ಟು ನೀರು ನೋಡಿ ಹಾಕ್ಕೋಬೇಕು ನೋಡ್ರಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ಗಟ್ಟಿ ಐತೆ ಸ್ವಲ್ಪ ಇದು. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಬೆಲ್ಲ ಆಪ್ಷನಲ್, ಬೇಕಂತ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಸ್ವಲ್ಪ ಗರಂ ಮಸಾಲ ಪುಡಿ, ಈಗ ಚಲೋ ಹೊತ್ನಾಗ ಸ್ವಲ್ಪ ಕುದೀಲಿ.
ಒಂದು 10-15 ನಿಮಿಷ ಕುದಿಸ್ಬೇಕು ನೋಡಿರಿ. ಯಾಕಂದ್ರೆ ನಾವು ಬೇರೆ ಈ ನುಗ್ಗಿಕಾಯಿನ ಸಪ್ರೇಟಾಗಿ ಕುದಿಸ್ಲಿಲ್ಲಲ್ಲ, ಹೀಗಾಗಿ ಒಂದು 10-15 ನಿಮಿಷ ಕುದಿಸ್ಬೇಕು. ಸಪ್ರೇಟಾಗಿ ನುಗ್ಗಿಕಾಯಿ ಕುದಿಸಿದ್ರೆ ಅಷ್ಟೇನು ಬೇಕಾಗಿಲ್ಲ. ಇದು ಸ್ವಲ್ಪ ಇಲ್ಲೇ ಕುದೀಲಿ. ಅಷ್ಟರೊಳಗೆ ಈ ಪಲ್ಯನೂ ಇಲ್ಲೇ ಕುದಿಯಾಕತ್ತೆ ನೋಡಿರಿ. ಇನ್ನೊಂದು ಸ್ವಲ್ಪ ಕುದೀಲಿ. ಇದು ಕುದಿ ಅಷ್ಟೊತ್ತಿಗೆ ರೊಟ್ಟಿಗೆ ಒಂದು ರೆಡಿ ಮಾಡ್ಕೊಂಡ್ಬಿಡ್ತಾನೆ ನಾ. ಈ ಪಲ್ಯ ರೆಡಿ ಆಯ್ತು ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ, ಅಂದರೆ ಚೌಳಿಕಾಯಿ ಪಲ್ಯ. ಇದು ಸಾರು ಸ್ವಲ್ಪ ಕುದೀಲಿ, ಇನ್ನೂ ಕುದಿ ಹತ್ತೈತಿ. ಇನ್ನೂ ಸ್ವಲ್ಪ ಕುದೀರ ಅಷ್ಟೇ, ಒಂದು 10-15 ನಿಮಿಷ. ಈಗ ಇದನ್ನು ಕೆಳಗೆ ಇಟ್ಕೊಂಡು ಇಟ್ಕೊಂಡ್ಬಿಡ್ತಾರೆ ರೊಟ್ಟಿ ಮಾಡೋಕ್ಕೆ. ಅಂದ್ರೆ ಈಗ ಈ ಸಾರಿಗೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಹಾಕ್ತಾನೆ ನೋಡಿರಿ. ಆಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾನೆ. ಘಮ ಸೂಪರಾಗಿರ್ತೈತಿ ಕಸೂರಿ ಮೇಥಿ ಹಾಕಿದ್ರೆ. ಇದು ಸಾರು ರೆಡಿ ಆಯ್ತು. ಹಂಗೆ ಸ್ವಲ್ಪ ಜಿಗಿಟ್ ಇಟ್ಕೊಳೋಣಲ್ಲ, ಅದು ಸ್ವಲ್ಪ ಜಿಗಿಟ್ ಹಾಕ್ಕೊಂಡು ಹಿಟ್ಟು ಪಚಡಿ ಒಂದು ಮಾಡ್ಕೊಳತ್ತಾನೆ ನೋಡ್ರಿ. ಈಗ ನಾನು ಪೂರ್ತಿ ಹೆಚ್ಚಿ ರೆಡಿ ಮಾಡ್ಕೊಂಬಂದೇನಿ. ಉಳ್ಳಾಗಡ್ಡಿ, ಆಮೇಲೆ ಸೌತೆಕಾಯಿ, ಮೂಲಂಗಿ, ಆಮೇಲೆ ತಪ್ಪಲ ಪಲ್ಯಗಳಾದಂಥ ಮೆಂತೆ, ಆಮೇಲೆ ಅದೇನದು ಮೂಲಂಗಿ ತಪ್ಪಲ ಎಲ್ಲನೂ ಕೂಡಿಸಿ ಸಣ್ಣಾಗಿ ಕಟ್ ಮಾಡ್ಕೊಂಬಂದೇನಿ. ಇನ್ನು ಇದಕ್ಕೆ ಏನೇನು ಹಾಕೋದಪ್ಪ ಅಂಥೇಳಿ ನೋಡೋಣಂತ. ಇದನ್ನು ಪೂರ್ತಿ ಈ ರೀತಿ ಒಂದು ಡಬ್ರಿಗೆ ಹಾಕ್ಕೊಳಕತ್ತಾನೆ. ಇನ್ನು ಪೂರ್ತಿ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಏನೇನು ಹಾಕೋದಪ್ಪ ಅಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅದಾಗಿಂದ ಸ್ವಲ್ಪ ಖಾರ, ಕೆಂಪು ಖಾರ ಅಥವಾ ಹಸಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಹಾಕ್ಕೋಬೋದು. ಅದಾಗಿಂದ ಸ್ವಲ್ಪ ಇದಕ್ಕೆ ಅಡುಗೆ ಎಣ್ಣೆ ಹಾಕಿ, ಇದಕ್ಕೆ ಬೇಕಂದ್ರೆ ನೀವು ಅಡುಗೆ ಎಣ್ಣೆಗೆ ಸ್ಕಿಪ್ ಮಾಡಿ ಮೊಸರಾದರೂ ಹಾಕ್ಕೋಬೋದು. ನಾವು ಈ ರೀತಿ ಮಾಡ್ಕೋತೇವೆ. ರೊಟ್ಟಿಗೆ ಟೇಸ್ಟ್ ಮಸ್ತ್ ಆಕೈತಿ. ಇದು ಎಲ್ಲನೂ ಕೂಡಿ ಮಿಕ್ಸ್ ಮಾಡಿದ್ರೆ ಈ ರೀತಿ ರೆಡಿ ಆಯ್ತು ನೋಡಿರಿ ಇವತ್ತಿನ ಪಚಡಿ. ಸೂಪರಾಗಿ ಕಾಣಕತ್ತಲ್ಲ, ವೆಜಿಟೇಬಲ್ ಪಚಡಿ. ಫ್ರೆಂಡ್ಸ್, ಅಡುಗೆದೆಲ್ಲ ಮುಗೀತು. ಅಡುಗೆದೆಲ್ಲ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಕ್ಲೀನಿಂಗ್ ಐತಿ. ಪೂರ್ತಿ ಕ್ಲೀನಿಂಗ್ ಮಾಡ್ಕೋಬೇಕು. ಗ್ಯಾಸ್ ಕಟ್ಟಿ ಅದು ಬಾಂಡೆ ಅದಾವ ನೋಡ್ಬೋದು. ಅಷ್ಟು ಬಾಂಡೆ ತಿಕ್ಕಬೇಕು. ಮನೆ ಕ್ಲೀನ್ ಮಾಡಬೇಕು. ಇನ್ನೊಂದಷ್ಟೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಜಳಕ ಮಾಡಿ ಆಮೇಲೆ ಅಡುಗೆ ಕಂಟಿನ್ಯೂ ಮಾಡ್ತೇನೆ. ಫ್ರೆಂಡ್ಸ್, ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸಿದೆ. ಕೆಲಸ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಶುರು ಮಾಡ್ಕೋಬೇಕಿನ್ನು. ರೆಡಿ ಮಾಡ್ಕೊಂಡಾನಿ. ಊಟ ಮಾಡ್ಬೇಕು. ಟೈಮ್ ಬರೋಬ್ಬರಿ 12 ಗಂಟೆ. ಊಟ ಮಾಡ್ಬೇಕಂದ್ರೆ ತೋರಿಸ್ತಾನೆ ಬರ್ರಿ ಏನೇನು ರೆಡಿ ಮಾಡ್ಕೊಂಡಾನಿ ಅಂಥೇಳಿ. ಹೌದು, ಏನಿದು ನುಗ್ಗೆಕಾಯಿ ಸಾರು, ಸಾಂಬಾರು ಸ್ವಲ್ಪ ದಪ್ಪಗೆ ಮಾಡೀನಿ. ತೀರಾ ನೀರಿನಂಗೆ ಏನು ಮಾಡಿಲ್ಲ, ಅದ್ರ ಸಲುವಾಗಿ. ಆಮೇಲೆ ಇದು ಚೌಳಿಕಾಯಿ ಪಲ್ಯ, ಮೊಸರು, ಪಚಡಿ, ಅದ್ರ ಕೂಡ ರೊಟ್ಟಿ. ಈ ರೀತಿ ಐತೆ ನೋಡ್ರಿ. ಲೇಟ್ ಆಯ್ತು ಟೈಮ್. ಮಧ್ಯಾಹ್ನ ಅಂದ್ರೆ ನಮ್ಮ ಮನೆಯವರು ಹೊಲದಿಂದ ಬಂದಿದ್ದ ಸ್ವಲ್ಪ ಚಹಾ ಕಾಸಿದೆ. ಚಹಾ ಕಾಸಿ ಒಂದು 2 ಬಿಸ್ಕಿಟ್ ತಿಂದು ಚಹಾ ಕೊಡೋದಿಲ್ಲ. ಸ್ವಲ್ಪ ಹಸಿವು ಮತ್ತೆ ಮಿಕ್ಕಿದಂಗೆ ಆಗ್ತದೆ. ಅದ್ರ ಸಲುವಾಗಿ ಅರ್ಬಿ ಹಾಕ್ಕೊಂಬಂದು ಈಗ ಊಟ ಮಾಡೋಕ್ಕೆ ಶುರು ಮಾಡ್ಕೊಂಡನಿ. ಫಸ್ಟ್ ಊಟ ಮಾಡಿಬಿಡ್ತಾನೆ. ಊಟ ಮಾಡಿ ಆಗಿಂದ ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಅಂತ. ಬರೀ ಎಲ್ಲರೂ ಊಟ ಮಾಡೋದು.